colgate ಇದ್ರಲ್ಲಿ ವಿನ್ ಆಗಿದ್ದಲ್ಲ ಗೊತ್ತಾ ಆ ಬೈಕು ನಮ್ಮ ಶೋನು ಬಂಗಾರಿ. ಸಾನುಗೆ ಇವತ್ತು ಬಿಗ್ ಸರ್ಪ್ರೈಸ್ ಸ್ನೇಹಿತರೆ, ನನಗೆ ಸರ್ಪ್ರೈಸು. ಓ ವಾವ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಸರ್ಪ್ರೈಸ್ ಬಂದಿದೆ. ರಾಜೇಶ್ ತಗೊಳ್ಳೋದು ಕೆಳಗಡೆ ಹೋಗಿದ್ದಾರೆ. ನಾನು ಆ್ಯಕ್ಚುಲಿ ಮಲಗಿದ್ದೆ. ರಾಜೇಶ್ ಫೋನ್ ಮಾಡಿ ಹೇಳಿದ್ರು ಈ ಥರ ಬಂದಿದೆ ಅಂತ ಹೇಳಿ. ಅದಕ್ಕೆ ಹೊರಗಡೆ ಬಂದಿದ್ದೀನಿ. ಸಾನು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಸಾನುಗೂ ಗೊತ್ತಿಲ್ಲ, ನಮಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಗ್ರೌಂಡ್ ಫ್ಲೋರಲ್ಲಿ ಇವಾಗ ಲೋಡ್ ಮಾಡ್ತಾ ಇದ್ದಾರೆ ಗಿಫ್ಟನ್ನು. ಬರ್ತಾ ಇದ್ದಾರೆ ಮೇಲೆ. 1 2 3 ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್. ಅವ್ರು ಹೇಳೂ ಇಲ್ಲ. ಯಾರ್ಯಾರು ಅಡ್ರೆಸ್ ತಗೊಂಡ್ಬಿಟ್ರೆ ಹೆಂಗ್ ಕೊಡೋದು, ನಮಗೂ ಭಯ ಆಗುತ್ತಲ್ವಾ. ಅದೇ ವೆರಿಫೈ ಮಾಡಾದ್ಮೇಲೆ ನಾವು ಕೊಟ್ಟಿದ್ದು. ಬಟ್ ಆದ್ರೂ ಅವ್ರು ಫೋನ್ ಮಾಡಿ ಏನೂ ಹೇಳಲಿಲ್ಲ. ನನಗೆ ಅವತ್ತು ಏನಂದ್ರು ಗೊತ್ತಾ, ಸರ್ ಅಡ್ರೆಸ್ ವೆರಿಫೈ ಮಾಡ್ತಾ ಇದ್ದೇವೆ, ವಿನ್ ಆಗಿದ್ದಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡ್ಬಿಟ್ಟು ಹೇಳ್ತೀರ ಅವಾಗ ಅಂತ ಹೇಳ್ಬಿಟ್ಟು. ಇಲ್ಲ ತುಂಬ ಜನ ವಿನ್ ಆಗಿದ್ದಾರೆ, ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅವಾಗ ಓಕೆ ಅಂತ ಹೇಳ್ಬಿಟ್ಟು ತುಂಬ ವೆರಿಫೈ ಮಾಡಿಬಿಟ್ಟು ಕೊಟ್ಟಿದ್ದು ನಾನು ಅಡ್ರೆಸ್ನ. ಮೈ ಗಾಡ್, ಈ ಪಿಕ್ಚರ್ ಎಲ್ಲಾದರೂ ಇದೆಯಾ? ಇಲ್ಲಪ್ಪ, ಇದು ಅಷ್ಟೇ. ಇದು ತೋರಿಸಿದ್ದೆ ಫೈರ್ಫಾಕ್ಸ್ ಸೂಪರ್ ಬೈಕ್ ಅಂತ ಇದೆಯಲ್ಲ, ನಿಮ್ಮ ಮೊಬೈಲಲ್ಲಿ ನೋಡಿ ಗೂಗಲ್ ಸರ್ಚ್ ಮಾಡಿ ಸಿಗುತ್ತಾ? ಸ್ಪೀಡೋ 20 ಫೈರ್ಫಾಕ್ಸ್ ಬೈಸಿಕಲ್ ಹಾಕಿ. ಯಾರು ಹೇಳಿದ್ರು ನಿಮಗೆ? ಕ್ಲಾಸ್ ಅಟೆಂಡ್ ಮಾಡ್ತಿದ್ಯಾ? ಈ ಕ್ಲಾಸ್ ಅಟೆಂಡ್ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ನೀನು? ಹೌದಾ? ಸುಮ್ಮನೆ ಕೇಳು. ಬಾ ಇನ್ನೇನು ತರೋಗು. ಯಾವ್ದ್ರಲ್ಲಿ ವಿನ್ ಆಗಿದೆ ಅಂತ ಹೇಳ್ತೀಯಂತೆ? ಅವಳಿಗೆ ಗೊತ್ತಿಲ್ಲ. ಕೋಲ್ಗೇಟ್ ಇದ್ರಲ್ಲಿ ವಿನ್ ಆಗಿದ್ದಲ್ಲ ಗೊತ್ತಾ ಆ ಬೈಕು ನಮ್ಮ ಶೋನು ಬಂಗಾರಿ. ಅವತ್ತು ಮೆಸೇಜ್ ಕಳ್ಸಿದ್ವಲ್ಲ, ಓಡು ತರಗೋದು. ಲ್ಯಾಪ್ಟಾಪ್ ಹತ್ರ ಇದೆ ನೋಡು. ಅವಳಿಗೆ ಡೀಟೇಲ್ಸೇ ಗೊತ್ತಿಲ್ಲ, ಹೇಳಿ. ಅವಳು ಗೆಸ್ ಮಾಡ್ತಾಳು ನಾನು ತರಿಸಿರೋದು ಇದು ಅಂತ. ಅದನ್ನೇ ಹೇಳಿದವಳು. ಸೈಕಲ್ ಬೇಕು ಅಂತ ಹೇಳಿ. ಇದು ಇದ್ರಲ್ಲಿ ಮೆಸೇಜ್ ಮಾಡಿದ್ದ ಗೊತ್ತಾ ನಾವು. ಇದು ಬಂದು ಕೋಲ್ಗೇಟ್ ಬಾರ್ಬಿ ಸೀರೀಸ್, ಅದು ಯಾವುದು ಬರುತ್ತಲ್ಲ, ಬಾರ್ಬಿ ಸೀರೀಸ್. ಇಲ್ಲಿ ಮೆಸೇಜ್ ಹಾಕಿದ್ದಾರೆ ನೋಡಿ. ಈ SMS ಕಳಿಸ್ಬೇಕು. ಇದನ್ನ ಕಳ್ಳ ಲಕ್ಕಿ ಡ್ರಾ ಅಲ್ಲಿ ಬೈಕ್ ಅವ್ರು ಏನು ಪ್ರೈಸ್ ಕೊಡ್ತಾರಂತ ಹೇಳಕ್ಕಾಗಲ್ಲ. ಹೌದಾ? ಅವರು ಡಿಸೆಂಬರ್ 21 ಇಂದ Jan 31 ಅಷ್ಟರೊಳಗಡೆ ಪರ್ಚೇಸ್ ಮಾಡ್ಬಿಟ್ಟು ಇದು ಮೆಸೇಜ್ ಕಳಿಸ್ಬೇಕಿತ್ತು. ಇದು ಕೋಡು. ನಾವು ಈ ಕೋಡ್ ಕಳಿಸಿ ಅದ್ರಲ್ಲಿ ವಿನ್ ಆಗಿರೋದು. ಈ ಕೋಲ್ಗೇಟಲ್ಲಿ ಅದು ಆಫರ್ ಇದ್ದಿದ್ದು. ಇವಾಗಿಲ್ಲ, ಅದು ಮುಗ್ದೋಗಿದೆ. ಜಾನ್ವರಿಯಲ್ಲಿ ಮುಗ್ದೋಗಿದೆ. ಸಾನು ಟ್ಯಾಬ್ ಬಂದಿಲ್ಲ ಅಂದ್ಯಲ್ಲ, ಟ್ಯಾಬ್ಗಿಂತ ದೊಡ್ಡದಿದ್ದು. ಬೇಜಾರು ಮಾಡ್ಕೊತಿದ್ದೆ ಅಲ್ಲ. ತೆಗಿಪುಟ ಟ್ಯಾಬ್ ವಾಸ್ ಅನ್ನೆಸೆಸರಿ ಫಾರ್ ಯು. ಇದು ಬರ್ತ್ಡೇಗೆ ತೆಗಿಸ್ಕೊಡ್ತೀರಾ ಡಾ? ಯಾವಾಗ ಕೊಡ್ತೀರಾ? ಅದೊಂದು ಕಡಿಮೆ ಆಗಿತ್ತು ನಮ್ಮ ಸಾನುಗೆ ಈ ಬರ್ತ್ಡೇಲಿ. ಅದು ಆ ದೇವರು ವಿಶ್ ಪೂರ್ತಿ ಮಾಡಿಬಿಡ್ತು. ಇದು ಯಾರು ಕಳಿಸಿರೋದು ಗೊತ್ತಾ? ಕೋಲ್ಗೇಟ್ ಅವರು. ಕೋಲ್ಗೇಟ್ ಇಂಡಿಯಾ ನಮ್ಮ ಸಾನುಗೋಸ್ಕರ ಬಿಗ್ಗೆಸ್ಟ್ ಎವರ್ ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಅದು ಬಿಗ್ಗೆಸ್ಟ್ ಎವರ್ ಗಿಫ್ಟ್ ಅದು ಸಾನುವಿಂದ. ಆಕ್ಚುಲಿ ಸಾನು ಆ ಕಾರ್ಡ್ನ ಇಟ್ಕೊಂಡಿದ್ಲು, ನಾವು ಮರ್ತ್ಬಿಟ್ಟಿದ್ದ ಅಲ್ವಾ. ಅವಳಿಗೆ ಜ್ಞಾಪಕ ಮಾಡ್ಬಿಟ್ಟು ಈ ಕೋಡ್ ಕಳಿಸಿಲ್ಲ ಅಂತ ಹೇಳ್ತಿದ್ಲು. ನನ್ನ ಲೈಫ್ ಟೈಮಲ್ಲಿ ನನಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸಾನುಗಿರ್ಲಿ, ನನಗೆ ನಾನು ಈ ಥರ ಫ್ರೀ ಗಿಫ್ಟ್ ಇಸ್ಕೊಳ್ತಾ ಇರೋದು ಇದೇ ಫಸ್ಟ್. ನಾನಂತೂ 2 ಗಿಫ್ಟ್ ವಿನ್ ಆಗಿದ್ದೀನಪ್ಪ. ಮೆಟ್ರೋ ಶಾಪಿಂಗ್ ಅಲ್ಲಿ ಬಂದಿತ್ತಲ್ಲ ಡಿಟರ್ಜೆಂಟ್ಗಳು, ಅದೊಂದು. ಆಮೇಲೆ ಆಫೀಸಲ್ಲಿ ವ್ಯಾಲೆಟ್ ವಿನ್ ಆಗಿದ್ನಲ್ಲ. ಒಂದ್ಸರಿ ರಿಸೀವ್ ಆಗಿತ್ತು. ಅದು ಪಾರ್ಸಲ್ ಬಂದಾಗ ದುಡ್ಡು ಕೊಟ್ಟು ತಗೊಳ್ಳಿ ಅಂದ್ರು, ಹಂಗೆ ಕಳಿಸ್ಬಿಟ್ಟಿದ್ವಿ.
ಈ ತರ ಯಾವುದು ಬಂದಿಲ್ಲ. ಸ್ವಲ್ಪ ಜೋಪಾನ ಕಟ್ಟೋದು. ಪೇಷನ್ಸ್ ಇಲ್ಲ. ಏನು ಈ ಥರ ಕೊಟ್ಟಿದ್ದಾರೆ, ನಾವು ಫಿಕ್ಸ್ ಮಾಡಬೇಕಾ? ಹೌದು. ಸ್ಟೇಬಲೈಸರ್ಸ್ ಎಲ್ಲ ಆದ್ರೂ ಸಾನು ಬೈಲಿ. ಲಕ್ಕಿ ಪಾಪ ನೀನು. ಲಕ್ಕಿ ಪಾಪ, ಲಕ್ಕಿ ಚಾಮ್ ಬೇಬಿ, ವೆರಿ ನೈಸ್. ನಾನು ಆ ಥರ ಬಂದಾಗ ನಾನು ಯಾವತ್ತೂ ಏನು ಮಾಡ್ತಾ ಇರಲಿಲ್ಲ, ಅದನ್ನು ನಂಬೋದೇ ಇಲ್ಲ ನಾನು. ನಾನು ನಿಮಗೂ ಹೇಳಿದ್ದೆ ನೀವು ಮಾಡಬೇಡ ಬಿಡ್ರಿ ಅಂತ, ನೀವು ಹೆಂಗೋ ಅವಳು ಕೇಳ್ಕೊಂಡು ಮಾಡಿಬಿಟ್ಟಿದ್ದೀರಾ. ಹೌದು, ಅವತ್ತು ಹೇಳ್ತಿದ್ದೆ ಗಡ ಮಾಡೋಣ ಬನ್ನಿ ಅಂತ. ನಾನು ಅದನ್ನ ಸೀರಿಯಸ್ಸೇ ತಗೊಂಡಿರ್ಲಿಲ್ಲ. ಯಾಕಂದ್ರೆ ಅವಳು ತುಂಬಾ ಈ ಕಾಂಟೆಸ್ಟ್ ಎಲ್ಲ ತುಂಬಾ ಸೀರಿಯಸ್ ಆಗಿ ತಗೋತಾಳೆ ಪಾಪ. ಅದಕ್ಕೆ ಅವಳನ್ನ ಯಾಕೆ ಡಿಸ್ಹಾರ್ಟನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಮಾಡಿದ್ದು. ನಾನು ನಿನ್ಗೆ ಅವತ್ತು ಕ್ಲೀವ್ ಕೊಟ್ಟೆ. ಸೊ ನಾ ಇಷ್ಟೊಂದು ಅಡ್ರೆಸ್ ಕೇಳ್ತಾ ಇದ್ದೆ. ಅದೇ ನೀವು ಅವತ್ತು ಹೇಳಿದ್ರಿ, ನನಗೂ ಅನ್ನಿಸ್ತು ಅದು ಓದೋದ್ಮೇಲೆ. ಬಟ್ ಅವ್ರು ಇನ್ಫಾರ್ಮ್ ಮಾಡಬೇಕಿತ್ತಲ್ಲ ವಿನ್ ಆದಮೇಲೆ, ಯಾಕೆ ಮಾಡಿಲ್ಲ? ಡೈರೆಕ್ಟ್ ಯಾಕೆ ಅಡ್ರೆಸ್ ಕೇಳ್ತಾ ಇದ್ದಾರೆ ಇವರು? ಅದು ಅಡ್ರೆಸ್ ಕೇಳಬೇಕಾದ್ರೂ ಹೇಳಿಲ್ಲ ಅವರು, ಈ ಥರ ವಿನ್ ಆಗಿರೋದಕ್ಕೇನೆ ಅಂತ ಹೇಳ್ಬಿಟ್ಟು. ಅವರು ಜಿನೈನಿಟಿ ಚೆಕ್ ಮಾಡ್ತಾ ಇದ್ರಂತೆ ಅವತ್ತು. ಲಕ್ಕಿಯಪ್ಪ ಸಾನುಗೆ 2022 ಸೂಪರ್ ಬೇಬಿ. ಫೆಬ್ರವರಿ ಲಕ್ಕಿ ಬಂತು ನೋಡು, ಬರ್ತ್ಡೇನೂ ಬಂತು, ಗಿಫ್ಟು ಸಿಕ್ತು, ಅವಾರ್ಡು ಸಿಕ್ತು ಸ್ಕೂಲಲ್ಲಿ. ಏನಿದು 7th ಗಿಫ್ಟು ಸೋನಿ ಅಪ್ರಿಸಿಯೇಷನ್ ಸಿಕ್ತು, ಪೇರೆಂಟ್ಸ್ಗಳಿಂದ ಎಲ್ಲ ಸಿಕ್ತು. ಅವತ್ತು ನೀನು ಇದ್ದೇ ಇಲ್ಲ ಗೊತ್ತಿಲ್ಲ. ಅವರು ಧೃತಿ ಅವ್ರ ಅಮ್ಮ ಬಂದ್ಬಿಟ್ಟು ತುಂಬ ಬೋಲ್ಡ್ ಇದ್ದಾಳೆ ಬಿಡಿ. ಎಲ್ಲೇ ಹೋದ್ರು ಸರ್ವೈವ್ ಆಗ್ತಾಳೆ ಸಾನು ಅಂತ. ಇಲ್ಲ ಅಂದಿದ್ರೆ ಇನ್ನೊಂದು 6 ತಿಂಗಳಲ್ಲಾದರೂ ತಗೊಳ್ಬೇಕಿತ್ತು. ನಾವು ಪ್ಲಾನ್ ಮಾಡಿದ್ವಲ್ಲ, ನೆಕ್ಸ್ಟ್ ಬರ್ತಡೇ ಪ್ಲಾನ್ ಮಾಡಿದ್ದು ಆ್ಯಕ್ಚುಲಿ. ನೀವು ನೆಕ್ಸ್ಟ್ ಬರ್ತಡೇ ಅನ್ಬೇಡಿ, ನಾನು ಹೇಳ್ತಿಲ್ಲ 6 ತಿಂಗಳಲ್ಲಿ ಅವಳು ನಿಮಗೆ ಜೀವ ತಿಂದ್ಬಿಡ್ತಿದ್ಲು. ಯಾವಾಗ 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 ಅಂದ್ಕೊಂಡು. ಹೌದು, ಆಲ್ರೆಡಿ ಲಾಸ್ಟ್ ಇಯರಿಂದಾನೇ ಶುರು ಮಾಡಿದ್ಲು ಅವಳು. ಅದಕ್ಕೆ ನನ್ನಂಥವ್ರಿಗೆ ಏನಾದರೂ ಸೈಕಲ್ ಇಂಥರದ್ದು ಕೊಟ್ಬಿಟ್ಟು ಸೇರಿಸಿ ಅಂದರೆ ನಾನು ಏನು ಮಾಡೋದು? ವಿತೌಟ್ ಮ್ಯಾನ್ಯುವಲ್ಲು. ನಿಮ್ಮ ಅಪ್ಪನ ವೇಟ್ ಮಾಡ್ತಿದ್ದೆ ಅಷ್ಟೇ. ನಂತರ ನೀವು ಮೊದಲೇ ಸೈಕಲ್ ಗೊತ್ತಿದ್ದೇನೆ, ಗಾಡಿ ಕಲ್ತಿರೋದು. ನಾನು ಏನು ಕಾಯ್ತಾ ಇರಲಿಲ್ಲ, ಹೋಗ್ಬಿಟ್ಟು ಅಂಗಡಿಯಲ್ಲಿ ಮಾಡಿಸ್ಕೋಬೇಕಿತ್ತು ಅಷ್ಟೇ. ಇದನ್ನ ಇವತ್ತು ಕೆಳಗಡೆ ಹೋಗಿ ಟ್ರೈ ಔಟ್. ಇವತ್ತೇ ಹೋಗ್ಬೇಕು ಅಂತಿದ್ಯಾ? ನೀವು ಹುಷಾರಿಲ್ಲ ಕಣೆ. ಹ್ಯಾಮರ್ ತಗೊಳ್ಳಿ ಸ್ಪೈಡರ್ ಪಾಪ. ಈಗ ನೀನು ಸ್ಪೀಡಾಗಿ ಥ್ಯಾಂಕ್ಸ್ ಹೇಳ್ತೀಯಾ, ಕೋಲ್ಗೇಟಿಗೆ ಥ್ಯಾಂಕ್ಸ್ ಹೇಳ್ತೀಯಾ? ಇಲ್ಲ, ನಿಮ್ಮ ಅಪ್ಪನ ಥ್ಯಾಂಕ್ಸ್ ಹೇಳ್ತೀಯಾ ಮೆಸೇಜ್ ಮಾಡಿದ್ದಕ್ಕೆ? ನಾನು ಸಾನುಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಅವಳೇ ನಡ್ಕೊಂಡು ಮಾಡಿ ಸ್ಪೀಚ್ ಕೊಡಬೇಕಾದ್ರೆ ಎಲ್ಲರೂ ಹೆಂಗೆ ಥ್ಯಾಂಕ್ಸ್ ಹೇಳ್ತಾರೋ ಹಂಗೇನೆ. ಥ್ಯಾಂಕ್ ಯು ಡಾಡಾ, ಥ್ಯಾಂಕ್ ಯು ಮಮ್ಮ ಫಾರ್ ಬ್ರಿಂಗಿಂಗ್ ದ ಕೋಲ್ಗೇಟ್ ಪೇಸ್ಟ್, ಥ್ಯಾಂಕ್ ಯು ಡಾಡಾ ಫಾರ್ ಮೆಸೇಜಿಂಗ್, ಥ್ಯಾಂಕ್ ಯು ಕೋಲ್ಗೇಟ್ ಫಾರ್ ಕಂಡಕ್ಟಿಂಗ್ ದ ಕಾಂಟೆಸ್ಟ್ ಆ್ಯಂಡ್ ಸೆಂಡಿಂಗ್ ದ ಸೈಕಲ್ ಟು ಮೀ ಅಂತ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಡೋದು. ನೀನು ಲಿಸ್ಟಲ್ಲಿ ಇದ್ದೇ ಇರಲಿಲ್ಲ. ನಾನು ಬಂದ್ಬಿಟ್ಟೆ ಈಗ. ಯಾವ ಪ್ರೋಗ್ರಾಮಲ್ಲಿ ಸೈಕಲ್ ಸೆಟ್ ಮಾಡಕ್ ಕೊಟ್ಟಿದ್ರಲ್ಲ? ನಮ್ಮ ಸೂಪರ್ ಸ್ಟಾರ್ ಅಲ್ಲ ರಾಜಾರಾಣಿ ಶೋಲಿ. ಹ್ಞೂ ಅಲ್ವಾ, ಕೊಟ್ಟಿದ್ರು. ನನಗೇನು ಗೊತ್ತಾಗ್ತಿರ್ಲಿಲ್ಲ ಮತ್ತೆ. ಅಮ್ಮಂದಿರದಲ್ಲಿ ಮಿಸ್ಟರ್ ರಾಜೇಶ್ ಅವ್ರ ಸೈಕಲ್ ನೋಡಕ್ಕೆ ಹೋಗ್ತಾ ಇದ್ದಾರೆ, ಹೇಗಿತ್ತಂತ. ನನ್ನ ಸೈಕಲ್, ಡಾಡಾದು ಸೈಕಲ್. ಅದು ನಂದಮ್ಮಿ ಕೊಡಿ. ಹಲೋ. ಹಾಂ ಮ್ಯಾಮ್, I just got it, yeah. Sure. I am just assembling the vehicle. No, this is Monday. Like just now I got it. Today I received it. Sure, ma'am. I will send it across. And thanks a lot. It was a sudden surprise. Like on that day you didn't tell that why you are collecting the address. ಅವ್ರಿಗೆ ಒಂದು ಫೋಟೋ ಬೇಕಂತೆ ಕನ್ಫರ್ಮೇಷನ್ಗೆ, ರಿಸೀವ್ ಮಾಡಿದಿರೋ ಇಲ್ವೋ ಅಂತ. ಸಾನು ಕರೆಕ್ಟ್ ಸೈಜ್ ಬಂದ್ಬಿಟ್ಟೈತಲ್ಲಪ್ಪ.
ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ತತ್ಸಂದವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. Thank you God for the gift. Thank you very much God for the gift. ಇಲ್ಲೇ ಬಾ ಇಲ್ಲೇ ಬಾ. Yay baby. ಟ್ರೈಸಿಕಲ್ ಬೆಳೆಸ್ಬೇಡ ಈಗ ಅವಳಿಗೆ. Yes, nice baby. Favors the brave. ನನ್ಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ, ನೀವು ಇದು ಫ್ರೀಯಾಗಿ ಬಂದಿದೆಯಾ ನಮಗೆ, ಅದು ಕಾಂಟೆಸ್ಟಲ್ಲಿ ಬಂದಿದೆ ಅಂತ. ಸಾನು ಪಾಪ ಅವಳು ಆಗ್ತಿದ್ದ ಜೋಶ್ಗೆ ಒಂದಾದರೂ ಇದು ಸಕ್ಸಸ್ ಆಯಿತು, ಇಲ್ಲಾಂದ್ರೆ ಅವಳು ಬಿಟ್ಬಿಡ್ತಾ ಇದ್ಲು, ಹೋಗಿ ಬೇಡ ನಮಗೆ ಯಾವಾಗಲೂ ಬರಲ್ಲ ಏನಕ್ಕೆ ಮಾಡಬೇಕು ಅಂತ ಮತ್ತೆ ಅಲ್ವಾ. ಈಗ ಅಟ್ಲೀಸ್ಟ್ ಅವಳು ಎಷ್ಟು ಬೇಜಾರು ಮಾಡ್ಕೊತಿದ್ಲು ಗೊತ್ತಾ, ನಿನ್ನೆ ಟ್ಯಾಬ್ ಗೆಲ್ಲಕ್ಕಾಗಲಿಲ್ಲ, ಮಮ್ಮನೂ ಟಿವಿನೂ ಸಪೋರ್ಟ್ ಮಾಡಲಿಲ್ಲ, ಮಮ್ಮ ಡಾಡ ನೀವು ಸಪೋರ್ಟ್ ಮಾಡಲಿಲ್ಲ. ಟಿವಿ ರೈಟ್ ಟೈಮಲ್ಲಿ ಕೇಬಲ್ ಹೊರಟೋಗ್ತಿತ್ತು, ಕ್ವಶನ್ ನೋಡೋಕ್ಕಾಗ್ತಿರ್ಲಿಲ್ಲ. ನಡಿ ಹೋಣ ಬ್ರೇಕ್ ರೈಟ್. ಯಸ್ ನೈಸ್ ಹ್ಯಾಪಿ. ಅಯ್ಯೋ ಸಿಕ್ಕಿದೆಯೋ ಇಲ್ವೋ ಅಂತ ಫೋಟೋ ಕಳಿಸಿ ಅಂತ ಹೇಳಿದ್ರಲ್ಲ, ಸೊ ಈಗ ಸಾನೋದು ಫೋಟೋ ಸೆಷನ್, ಮಮ್ಮ ಕಡೆ ನೋಡಿ ಫೋಟೋ ಸೆಷನ್ ಹಾಗೆ ಮಸ್ತ್ ಆಯಿತು ಸ್ನೇಹಿತರೆ. ಅಸೆಂಬಲ್ ಆಯಿತು, ಒಂದು ರೌಂಡ್ ಆಯಿತು. ಎಷ್ಟು ನನಗೆ ಈಗಲೂ ಅದು ನಿಂತಿದ್ರೆ ಅಲ್ಲಿ ನಂಬಕ್ಕಾಗ್ತಾ ಇಲ್ಲ. ಒಂದು ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಅದರ ಪ್ರೈಸ್ ಕೂಡ ಬಂದಿದೆ. ಓ ಮೈ ಗಾಡ್, ನಾನು ಹೇಳ್ತೀನಲ್ಲ, ನನ್ನ ಲೈಫ್ ಟೈಮಲ್ಲೇ ನಾನು ಈ ಥರ ಮೊಮೆಂಟನ್ನು ಯಾವತ್ತೂ ನೋಡಿರಲಿಲ್ಲ. ನನಗೆ ನಾನು ಯಾವತ್ತೂ ಈ ಥರ ಕಾಂಟೆಸ್ಟಲ್ಲಿ ನಂಬ್ತಾ ಇರಲಿಲ್ಲ, ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಅದು ಏನು ಅಂತ ಸಾನು ಆಗಲೇ ಕೇಳಿದ್ಲು, ಹೆಂಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಅಂತ. ಅವಳಿಗೆ ಗೊತ್ತಿಲ್ಲ ಅದು ಹೇಗೆ ಅಂತ, ಅವಳು ಮರ್ತುಬಿಟ್ಟಿದ್ದಾಳೆ. ಇವಳು ಒಂದು ಟಿ ವಿಯಲ್ಲಿ ಒಂದು ಹೆರಿಟೇಜ್ ಕ್ವಿಝ್ ಅಂತ ನೋಡ್ತಾ ಇದ್ಲು. ಅದರಲ್ಲಿ ಏನಂದರೆ ದಿನ ಒಂದು ಕ್ವೆಶ್ಚನ್ ಕೇಳ್ತಾರೆ, ಆ ಕ್ವೆಶ್ಚನ್ಗೆ ಆನ್ಸರ್ ನಾವು SMS ಮಾಡಬೇಕು. ದಟ್ ವಾಸ್ ದ ಕಾಂಟೆಸ್ಟ್. ಕಂಟಿನ್ಯೂಸ್ ಆಗಿ 52 ಕ್ವೆಶನ್ಸ್ಗೂ ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೋ ಅವ್ರಿಗೆ ಅದು ಟ್ಯಾಬ್ ಸಿಗುತ್ತೆ ಕೊನೆಯಲ್ಲಿ ಅಂತ ಹೇಳಿದರು. ಅದು ವಿನ್ ಆಗಲಿಲ್ಲ, ಯಾಕಂದರೆ 3 ಸರಿ ನಾವು ಮಿಸ್ ಮಾಡಿಬಿಟ್ಟಿದ್ವಿ. ಓಕೆನಾ. ಈ ಕಾಂಟೆಸ್ಟ್ ಹೇಗಿತ್ತು ಅಂದರೆ, ಸಾನು ಅದು ತೊಗೊಂಡು ಬಾ ಲೀಫ್ಲೆಟ್. ನಾವು 2 months ಬ್ಯಾಕ್ ಮೆಟ್ರೋಗೆ ಹೋಗಿದ್ವಿ ಅಲ್ವಾ, ಮೆಟ್ರೋ ಶಾಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆವಾಗ ನಾನು ಅಲ್ಲಿ ಸಾನುಗೆ ಅಂದ್ಬಿಟ್ಟು ಒಂದು ಕೋಲ್ಗೇಟ್ ಬಾರ್ಬಿ ಸೀರೀಸ್ದು ಬರುತ್ತೆ, ಮೋಟು ಪತ್ಲು ಸೀರೀಸ್ ಬರುತ್ತೆ, ಬ್ಯಾಟ್ಮ್ಯಾನ್ದು ಬರುತ್ತೆ, ಆ ಥರ ಈ ಕಾರ್ಟನ್ ಕವರ್ ನೋಡಿ. ಇದು ಸಾನು 6 years ಆದಾಗಲಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದನ್ನು ತೊಗೊಂಡಾಗ ಇದರಲ್ಲಿ ಸಮ್ ಕಾಂಟೆಸ್ಟ್ ಅಂತ ಇತ್ತು. ನಾನು ಇದನ್ನು ಏನು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ, ಜಸ್ಟ್ ಬೇಕಿತ್ತು, ತೊಗೊಂಡು ಬಂದ್ವಿ. ತೊಗೊಂಡು ಬಂದಮೇಲೆ ಇದನ್ನು ಓಪನ್ ಮಾಡಿದಾಗ ಸಾನು ವಾಸ್ ಎಕ್ಸೈಟೆಡ್. ಇನ್ಸ್ಟ್ರಕ್ಷನ್ಸ್ ಇತ್ತು, ಇದನ್ನು ರಿಡೀಮ್ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು. ಇದರಲ್ಲಿ ಒಂದು ಕೋಡ್ ಕೊಟ್ಟಿರ್ತಾರೆ, ಯುನೀಕ್ ಕೋಡು. ಈ ಕೋಡನ್ನು ನಾವು ಮೆಸೇಜ್ ಮಾಡಬೇಕು. ಮೆಸೇಜ್ ಮಾಡಿದಾಗ SMS ಮಾಡಿದಾಗ ಏನಾಗುತ್ತೆ, ಫ್ರೀ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಬೋದು ಅವಳು. ಅದರಲ್ಲಿ ಅವಳಿಗೆ ಏನು ಇಷ್ಟ ಬರುತ್ತೋ, ಲೈಕ್ ಆರ್ಟ್, ಕ್ರಾಫ್ಟ್, ಡ್ಯಾನ್ಸ್, ಡ್ರಾಯಿಂಗು, ಸುಮಾರಿತ್ತು. ಅದರನ್ನ ಅವರು ಫ್ರೀಯಾಗಿ ಅಟೆಂಡ್ ಮಾಡ್ಬೋದಿತ್ತು. ನಾವು ಅದನ್ನು ರೆಡಿ ಮಾಡ್ಕೊಂಡಿಲ್ಲ. ಅವರು ಒಂದು ಕೋಡ್ ಕಳಿಸಿದ್ರು, ಇದನ್ನು ನೀವು ಹಾಕಿಬಿಟ್ಟು ನೀವು ಇದನ್ನು ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ತೊಗೊಳ್ಬೋದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಏನಂದರೆ, ಫಾರ್ ದ ಆಪರ್ಚುನಿಟಿ ಟು ವಿನ್ ಅ ಫೈರ್ಫಾಕ್ಸ್ ಬೈಕ್, ಯುನೀಕ್ ಕೋಡ್ಸ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಬಿಟ್ವೀನ್ 1st December and 31st Jan. ಇದ್ರ ಒಳಗಡೆ ನಾವು ಈ ಕೋಡನ್ನು ನಾವು ಅವ್ರಿಗೆ ಮೆಸೇಜ್ ಮಾಡಿದಾಗ ನಾವು ಎಂಟರ್ ಆದಂಗೆ ಆಗುತ್ತೆ ಈ ಕಾಂಟೆಸ್ಟ್ಗೆ. ಇದರಲ್ಲಿ ಏನಂದರೆ, ಫ್ಯೂ ಲಕ್ಕಿ ವಿನ್ನರ್ಸ್ ಆ್ಯಸ್ ಡೀಮ್ಡ್ ಫಿಟ್ ವಿಲ್ ಬಿ ಸೆಲೆಕ್ಟೆಡ್ ಅಟ್ ದ ಕೋಲ್ಗೇಟ್ ಆನ್ ರ್ಯಾಂಡಮ್ ಬೇಸಿಸ್.
ಮೆಸೇಜ್ ಮಾಡಿದ್ವಿ, ಸುಮ್ಮನಾಗ್ಬಿಟ್ವಿ. ಇವಾಗ ಒಂದು 15-20 ಡೇಸ್ ಬ್ಯಾಕ್ ರಾಜೇಶ್ಗೆ ಕಾಲ್ ಬಂದಿತ್ತು, ನೀವು ಈ ಥರ ರಿಜಿಸ್ಟರ್ ಮಾಡಿದ್ರಿ ಅಲ್ವಾ, ನಿಮ್ಮ ಅಡ್ರೆಸ್ ಕೊಡಿ ನಮಗೆ ಅಂತ ಹೇಳಿಬಿಟ್ಟು. ನಾವು ಅದಂಗೆ ಅಡ್ರೆಸ್ ಕೊಟ್ಬಿಡೋದು ಅಂದ್ಬಿಟ್ಟು ಸ್ವಲ್ಪ ವೆರಿಫೈ ಮಾಡಿದ್ವಿ. ಪುಣ್ಯಕ್ಕೆ ನಮ್ಮ ಸಾನು ಅವರು ಇದನ್ನು ತೆಗೆದಿಟ್ಕೊಂಡಿದ್ರು, ನಾನು ಬಿಸಾಕ್ಬಿಟ್ಟಿದ್ದೀನಿ ರೀ ಇಲ್ಲ ಅಂದೆ. ಆಮೇಲೆ ಇದನ್ನು ಇನ್ನೊಂದು ಸಾರಿ ಓದ್ಬಿಟ್ಟು ಎಲ್ಲ ವೆರಿಫೈ ಮಾಡಿಕೊಂಡು ಅವರ ಇಮೇಲ್ನ ವೆರಿಫೈ ಮಾಡಿಕೊಂಡು ಎಲ್ಲನೂ ಕೂಡ ಕೊನೆಯಲ್ಲಿ ನಮ್ಮ ಅಡ್ರೆಸ್ಸನ್ನು ಕೊಟ್ಟ ಮೇಲೆ ಕೂಡ ಅವ್ರು ನಮಗೆ ಹೇಳಲಿಲ್ಲ ಈ ಥರ ವಿನ್ ಆಗಿದ್ದಾಳೆ, ಅದಕ್ಕೆ ನಾವು ಅಡ್ರೆಸ್ ತೊಗೊಳ್ತಾ ಇದ್ದೀವಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ, ಮರ್ತುಬಿಟ್ವಿ. ರಾಜೇಶ್ ಡೌಟ್ ಪಟ್ಟರು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದ್ಬಿಟ್ಟು ನೋಡಿದಾಗ ನಾವು ವಿನ್ ಆಗಿದ್ದೀವಿ ಅನಿಸುತ್ತೆ, ಅದಕ್ಕೆ ನಮಗೆ ಅವರು ಕಾಲ್ ಮಾಡಿರೋದು ಅಂತ ಹೇಳಿಬಿಟ್ಟು. ಬಟ್ ನನಗೆ ಅದು ಈ ಥರ ಎಲ್ಲ ಬಿಲೀವ್ ಇರಲಿಲ್ವಲ್ಲ, ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಈಗ ಸಡನ್ನಾಗಿ ಇವತ್ತು ಬೆಳಿಗ್ಗೆ ಕಾಲ್ ಬಂತು, ನಿಮ್ಮ ಡೆಲಿವರಿ ಮಾಡಬೇಕು, ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂತ ಹೇಳಿಬಿಟ್ಟು. ಆಗಲೂ ನಮಗೆ ಡೌಟು, ಇದು ಏನು ಬಂದಿದೆ, ನೀನು ಬುಕ್ ಮಾಡಿದ್ಯಾ ಅಂದ್ಕೊಂಡು ನಾವಿಬ್ಬರು ಡಿಸ್ಕಸ್ ಮಾಡ್ಕೊಂಡ್ವಿ. ನಾನು ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಟ್ ಇಟ್ಸ್ ಅ ಸ್ಮಾಲ್ ಥಿಂಗು, ಅದು ಇನ್ನೂ ಬಂದಿಲ್ಲ. ಅದು ಅವ್ರು ಕೇಳಿದ್ಮೇಲೆ ನಾನು ಚೆಕ್ ಮಾಡಿದೆ, ಇನ್ನು ಆರ್ಡರ್ ಡಿಸ್ಪ್ಯಾಚೇ ಆಗಿಲ್ಲ. ಅದೆಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇದರಲ್ಲಿ ಕ್ವೆಶನ್ಸು ಅದು ಇದು ಏನೂ ಇಲ್ಲ. ಅವರು ಜಸ್ಟ್ ರ್ಯಾಂಡಮ್ ಆಗಿ ಯಾರು ಆ ಕೋಡನ್ನು ಮೆಸೇಜ್ ಮಾಡಿರ್ತಾರೋ ಅವ್ರಿಗೆ ಚೂಸ್ ಮಾಡಿಬಿಟ್ಟು ಕಳಿಸಿರೋದು. ಮೈ ಗಾಡ್, ನನಗೆ ಖುಷಿ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಸಾನು, ಖುಷಿ ಇರಲಿ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ ಇದು ಇನ್ನೂ ಕೂಡ ಈ ಥರನೂ ಆಗುತ್ತಾ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ನಿಮ್ಗೆ ಯಾರ್ಯಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಥರ ಪ್ರೈಸ್ ಬಂದಿದೆಯೋ, ಪ್ಲೀಸ್ ಡೂ ಕಮೆಂಟ್. ನಾನು ತಿಳ್ಕೊಳ್ಬೇಕು ಅದನ್ನು, ಬಿಕಾಸ್ ದಿಸ್ ಈಸ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟೈಮ್. ಇದುವರೆಗೂ ಈ ಥರ ಆಗಿಲ್ಲ ನನಗೆ. ಮುಂದೆ ನಮ್ಮ ಸಾನುಗೋಸ್ಕರ ಆಗಲಿ ಅಂತ ವಿಶ್ ಮಾಡ್ತೀನಿ, ಓಕೆನಾ? ನಮ್ಮ ಪುಟಾಣಿಗೆ ನಾವು ಪುಟಾಣಿ ವಿಶ್ ಪೂರ ಆಯಿತು. ನಾನು ಯಾಕೆ ಖುಷಿ ಆಗಿದೆ ಅಂದರೆ ಇದು ಫಸ್ಟ್ ಟೈಮ್ ನಾನು ಮೊಬೈಲಲ್ಲಿರಲಿ ಯಾವುದಲ್ಲೂ ಇರಲಿ ಸ್ಕೂಲ್ ಬಿಟ್ಟು ಯಾವತ್ತೂ ಈ ಥರ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಏನೂ ಸಿಕ್ಕಿಲ್ಲ. ಇದು ಫಸ್ಟ್ ಟೈಮ್ ನಂಗೆ ಸಿಗ್ತಾ ಇರೋದು. ಸಾನು ನಿನಗೆ ಸಿಕ್ಕಿದೆ ಸಾನು, ನನಗೆ ಇಷ್ಟು ದಿನ ಆದರೂ ನಂಗೆ ಸಿಕ್ಕೇ ಇಲ್ಲ ಪಾಪ. ತುಂಬ ಚೆನ್ನಾಗಿದೆ. ಸಾನುಗೆ ನಾವು ಹೇಗಿದ್ರೂ ಸೈಕಲ್ ತೊಗೊಳ್ಬೇಕಿತ್ತು, ಇನ್ನು ಸ್ವಲ್ಪ ದಿನ ಆಗಲಿ, ಒಂದು 3 or 6 ಮಂತ್ಸಲ್ಲಿ ತೊಗೊಳ್ಳೋಣ ಅಂತಿದ್ವಿ. ನಮ್ಮ ಸಾನುಗೆ ಸ್ಪೆಸಿಫಿಕ್ ಬೇಕಲ್ಲಪ್ಪ. ನಾನು ಅವತ್ತು ಹೇಳಿದ್ದೆ ಕೂಡ ರೀ, 1-2 ಕಡೆ ನೋಡ್ಕೊಂಡು ಬನ್ನಿ ಅಂದ್ಬಿಟ್ಟು. ನಮ್ಮ ಏರಿಯಾದಲ್ಲಿ ಒಂದು ನೋಡಿದ್ರಂತೆ, ನಾನು ಯಶವಂತಪುರ್ಗೆ ಹೋಗೋಣ, ನೋಡೋಣ, ಮೆಟ್ರೋಲ್ ಸಿಗುತ್ತಲ್ಲ ಅಲ್ಲಿ ನೋಡೋಣ ಅಂತ ಹೇಳಿದ್ದೆ. ಅದನ್ನು ನಾನು ನೋಡಿಬಿಟ್ಟು ವೆರಿಫೈ ಮಾಡಿ ತೊಗೊಳ್ತಾ ಇದ್ವಿ. ಬಟ್ ಅದ್ರ ಮುಂಚೆನೇ ಬಂದಿದ್ದಂತೂ ಮೈ ಗಾಡ್, ಇಟ್ಸ್ ವೆರಿ 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 ನೈಸ್ ಎಕ್ಸ್ಪೀರಿಯನ್ಸ್ ರಿಯಲಿ. ಬಟ್ ಈ ಥರ ಕಾಲ್ ಬಂದಾಗ ತಕ್ಷಣಕ್ಕೇ ನಂಬ್ಕೊಂಡ್ಬಿಡಿ, ಅದನ್ನು ಸ್ವಲ್ಪ ವೆರಿಫೈ ಮಾಡಿಬಿಟ್ಟು ಆಮೇಲೆ ನಿಮ್ಮ ಅಡ್ರೆಸ್ಸು ಅದು ಇದು ಡೀಟೇಲ್ಸ್ ಎಲ್ಲ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಖುಷಿ ಆಯಿತು ಇವತ್ತು. ಸೊ ಕಮೆಂಟ್ ಮಾಡಿ ಅಂತ ಹೇಳಿದ್ನಲ್ಲ, ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಪ್ಲೀಸ್ ಲೈಕ್ ಸ್ನೇಹಿತರೆ, ಪ್ಲೀಸ್ ಲೈಕ್. ನಿಮಗೆ ಇವತ್ತಿನ ವಿಡಿಯೋ ಖುಷಿ ತಂದಿದ್ರೆ, ನಿಮ್ಮ ಫೇಸಲ್ಲಿ ಸ್ಮೈಲ್ ತಂದಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬಾಯ್ ಸ್ನೇಹಿತರೆ.